ಹೊಗಳೋಕೆ ರಾಜಕೀಯ ಅಡ್ಡ ಬರುತ್ತೆ, ಹೋರಾಟಕ್ಕೆ ನಟನೆನಾ? ಮೋದಿ ಭಜನೆ ಓಕೆ, ಆದರೆ ಹೋರಾಟ ಮಾಡೋದಕ್ಕೆ ಮಾತ್ರ ಹಿಂಜರಿಕೆ. ಅನುಕೂಲಕರ ದೇಶಭಕ್ತಿ ಇವರದ್ದು. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು GM ಪವಿತ್ರ. 20 ದಿನಗಳಿಂದ ದೇಶದ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ನಡೆಸ್ತಾ ಇರುವ ಪರಿಸರ ಹೋರಾಟಗಾರ ಮತ್ತು ಶಿಕ್ಷಣ ತಜ್ಞ ಸೋನಂ ವಾಂಗ್ಚುಕ್ ಅವರ ಆರೋಗ್ಯ ಸ್ಥಿತಿ ತೀವ್ರವಾಗಿ ಹದಗೆಟ್ಟಿರೋದು ದೇಶದಾದ್ಯಂತ ಭಾರೀ ಆತಂಕವನ್ನು ಮೂಡಿಸಿದೆ. ಈ ಪ್ರತಿಭಟನೆಯ ಹಿಂದೆ ದೇಶದ ಯುವ ಸಮೂಹದ ತೀವ್ರ ಆಕ್ರೋಶ ಇದೆ. ಇತ್ತೀಚೆಗಷ್ಟೇ UGC ನೀಟ್ ಪರೀಕ್ಷೆಯ ಪೇಪರ್ ಲೀಕ್ ಆಗಿ ದೇಶದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಕತ್ತರಿಗೆ ತಳ್ಳಲ್ಪಟ್ಟಿತ್ತು. ಇದರ ಬೆನ್ನಲ್ಲೇ CBSE 12ನೇ ತರಗತಿಯ ಪೇಪರ್ಗಳ ಮೌಲ್ಯಮಾಪನದಲ್ಲಿ ಭಾರೀ ಅಕ್ರಮಗಳು ಹೊರಬಂದವು. ಒಂದು ವಿದ್ಯಾರ್ಥಿಯ ರಿಸಲ್ಟ್ ಅನ್ನ ಮತ್ತೊಬ್ಬ ವಿದ್ಯಾರ್ಥಿಗೆ ಹ್ಯಾಂಡ್ ಓವರ್ ಮಾಡಿದ ಇತಿಹಾಸದಲ್ಲೇ ಕಾಣದ ಅಪರಾಧ ವ್ಯವಸ್ಥೆಯೊಳಗೆ ನಡೆಯಿತು. ಸೊ ಈ ಅನ್ಯಾಯದ ವಿರುದ್ಧ ನೊಂದ ವಿದ್ಯಾರ್ಥಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಧ್ವನಿ ಎತ್ತಿದಾಗ ಅಧಿಕಾರದ ಪರ ಇರುವಂತಹ ಗೋಧಿ ಮೀಡಿಯಾ ಹಾಗೂ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಪ್ರಶ್ನೆ ಕೇಳದವರನ್ನ ಪಾಕಿಸ್ತಾನಿಗಳು ಅಂತ ಕರೆದು ಅವಮಾನಿಸೋಕೆ ಶುರು ಮಾಡಿದ್ರು. ಕಳೆದ 11 ವರ್ಷಗಳಲ್ಲಿ ಅಧಿಕೃತವಾಗಿಯೇ 80ಕ್ಕೂ ಹೆಚ್ಚು ಪೇಪರ್ ಲೀಕ್ಗಳಾಗಿದೆ ಅಂತಂದ್ರೆ ದೇಶದ ಯುವಕರ ಭವಿಷ್ಯವನ್ನ ಇಲ್ಲಿ ಓಪನ್ ಆಗಿ ಹರಾಜು ಹಾಕಲಾಗ್ತಾ ಇರೋದು ಸ್ಪಷ್ಟವಾಗತ್ತೆ. ಪರೀಕ್ಷಾ ಕೇಂದ್ರಕ್ಕೆ ಮಗು ಕೇವಲ 5 ನಿಮಿಷ ತಡವಾಗಿ ತಲುಪಿದ್ರೆ ನಿಯಮದ ಹೆಸರಲ್ಲಿ ಆತನನ್ನ ಪರೀಕ್ಷೆಯಿಂದಾನೇ ಹೊರಹಾಕಲಾಗತ್ತೆ. ಆದರೆ ಇಡೀ ಪರೀಕ್ಷೆಯ ಪೇಪರ್ ಮೊದಲೇ ಲೀಕ್ ಆಗಿ ಹೊರಬಂದ್ರೆ ಕೇವಲ ಒಂದು ಕ್ಷಮೆಯಾಚನೆ ಮೂಲಕ ಸರ್ಕಾರ ನುಣುಚಿಕೊಳ್ಳುತ್ತೆ. ಪರೀಕ್ಷಾ ಲೀಕ್ನಿಂದ ಬೇಸತ್ತು 21 ವಿದ್ಯಾರ್ಥಿಗಳಿಗಾಗಲೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸೋ ಗುರಿಯನ್ನ ಸೋನಂ ವಾಂಗ್ಚುಕ್ ಹಾಕೊಂಡಿದ್ದಾರೆ. 20 ದಿನಗಳಿಂದ ದೇಶದ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ದೆಹಲಿ ಹೈಕೋರ್ಟ್ ಮಧ್ಯಪ್ರವೇಶಿಸಿ ಯಾವುದೇ ನಾಗರಿಕರ ಜೀವವು ಅತ್ಯಂತ ಅಮೂಲ್ಯವಾದದ್ದು, ಅವರ ಜೀವ ಉಳಿಸೋಕೆ ಅಧಿಕಾರಿಗಳು ಎಲ್ಲ ಪ್ರಯತ್ನಗಳನ್ನು ಮಾಡಬೇಕು ಮತ್ತು ಅಗತ್ಯ ಇದ್ದರೆ ವೈದ್ಯಕೀಯ ಚಿಕಿತ್ಸೆಯನ್ನು ಕೊಡಬೇಕು, ಅವರ ಆರೋಗ್ಯವನ್ನು ಖಚಿತಪಡಿಸಿಕೊಳ್ಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಕಟ್ಟುನಿಟ್ಟಿನ ನಿರ್ದೇಶನವನ್ನು ಕೊಟ್ಟಿದೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ವಿರುದ್ಧ ಕಾಕ್ರೋಚ್ ಜನತಾ ಪಕ್ಷದ ಪ್ರತಿಭಟನೆಯಲ್ಲಿ ಸೇರ್ಕೊಂಡ ನಂತರ ಆರಂಭವಾದಂತಹ ಈ ಸತ್ಯಾಗ್ರಹಕ್ಕೆ ಶಬಾನಾ ಅಜ್ಮಿ, ಜೀನತ್ ಅಮಾನ್, ಪ್ರಕಾಶ್ ರಾಜ್, ನಾಜೀರುದ್ದೀನ್ ಶಾ, ರತ್ನ ಪಾಠಕ್ ಶಾ, ಅಭಯ್ ಡಿಯೋಲ್, ಸೋನಿ ರಾಜ್ದಾನ್ ಮತ್ತು ಓಮಿ ವೈದ್ಯ ಹಾಗೂ ಇಮ್ರಾನ್ ಖಾನ್, ಫಾತಿಮಾ ಸನಾ ಶೇಖ್, ಸೋನಾಕ್ಷಿ ಸಿನ್ಹಾ ಅವರಂತಹ ಚಿತ್ರರಂಗದ ಕೆಲ ಪ್ರಮುಖರು ಮಾನವೀಯತೆಯ ಆಧಾರದ ಮೇಲೆ ಮುಕ್ತವಾಗಿ ಬೆಂಬಲವನ್ನು ಸೂಚಿಸಿದ್ದಾರೆ. ಆದರೆ ದೇಶದ ಕೋಟ್ಯಾಂತರ ಜನ ಯಾರನ್ನ ದೇವರು ಅಂತ ಆರಾಧಿಸ್ತಾರೋ ಅಂಥ ಅತ್ಯಂತ ಪ್ರಭಾವಿ ಮತ್ತು ಉಳಿದ ಸೆಲೆಬ್ರಿಟಿಗಳ ಮೌನ ಹಾಗೂ ನುಣುಚಿಕೊಳ್ಳುವಂಥ ನಡವಳಿಕೆ ಮಾತ್ರ ಸಾರ್ವಜನಿಕರಲ್ಲಿ ತೀವ್ರ ಇರಿಸು ಮುರುಸು ಮತ್ತು ಆಕ್ರೋಶವನ್ನು ಉಂಟು ಮಾಡಿದೆ. ಸೊ ಈ ತಾರೆಯರ ಬೂಟಾಟಿಕೆ ಎಷ್ಟು ಸ್ಪಷ್ಟ ಆಗಿದೆ ಅಂತಂದ್ರೆ, ಸೋನಂ ವಾಂಗ್ಚುಕ್ ಅವರ ಹೋರಾಟದ ಬಗ್ಗೆ ಮಾಧ್ಯಮಗಳು ಪ್ರಶ್ನಿಸಿದಾಗ ನಟ ವಿವೇಕ್ ಒಬೆರಾಯ್ ಅವರು ನಾನೊಬ್ಬ ನಟ, ಇಂಥ ವಿಷಯಗಳ ಬಗ್ಗೆ ಮಾತಾಡೋ ರಾಜಕಾರಣಿ ಅಲ್ಲ ಅಂತ ಹೇಳಿ ಚಾಣಾಕ್ಷತನದಿಂದ ನುಣುಚ್ಕೊಳ್ತಾರೆ. ಆದರೆ ಇದೇ ನಟ ಬಹಿರಂಗವಾಗಿ ವೇದಿಕೆಗಳ ಮೇಲೆ ಪ್ರಧಾನಿ ಮೋದಿಯವರನ್ನ ಹೊಗಳುವ ಅಥವಾ ಅವರ ಪರ ಬಯೋಪಿಕ್ ಸಿನಿಮಾಗಳನ್ನು ಮಾಡಿ ಪ್ರಚಾರ ಗಿಟ್ಟಿಸ್ಕೊಳ್ಳುವಾಗ ಈ ರಾಜಕೀಯ ಪಕ್ಷ ಅಥವಾ ರಾಜಕೀಯತೆ ಅನ್ನೋದು ಅಡ್ಡ ಬರಲಿಲ್ವಾ? ಸೊ ಅವ್ರಿಗೆ ಅದು ನೆನಪಾಗಲೇ ಇಲ್ವಾ? ತಮಗೆ ಅನುಕೂಲಕರಾದಾಗ ರಾಜಕೀಯದ ಪರ ನಿಲ್ಲುವಂಥ ಇವರಿಗೆ ದೇಶಕ್ಕಾಗಿ ಜೀವ ಬಿಡ್ತಾ ಇರುವಂಥ ಹೋರಾಟಗಾರನ ಪರ ಧ್ವನಿ ಎತ್ತೋಕೆ ಮಾತ್ರ ನಟನೆಯ ಮುಖವಾಡ ಬೇಕಾಗತ್ತೆ. ಇನ್ನು ಸೂಪರ್ ಸ್ಟಾರ್ ಅಮೀರ್ ಖಾನ್ ಅವರು ಸಭೆಯೊಂದರಲ್ಲಿ ಪತ್ರಕರ್ತರೊಬ್ಬರು ಕೇಳಿದಂಥ ಪ್ರಶ್ನೆಗೆ ಅನಿವಾರ್ಯವಾಗಿ ಉತ್ತರಿಸ್ತಾ, ನಾವೆಲ್ಲರೂ ಅವರ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸ್ತೇವೆ ಮತ್ತು ಕಾಳಜಿಯನ್ನು ಹೊಂದಿದ್ದೇವೆ, ಸೊ ಇದು ಸುಖಾಂತ್ಯ ಕಾಣುತ್ತೆ ಅಂತ ಭಾವಿಸ್ತೇನೆ ಅಂತ ಔಪಚಾರಿಕವಾಗಿ ಹೇಳಿಕೆ ಕೊಟ್ಟು ಕೈ ತೊಳ್ಕೊಂಡಿದ್ದಾರೆಯೇ ಹೊರತು ಇವರು ಕೂಡ ಈ ಗಂಭೀರ ಸಾಮಾಜಿಕ ವಿಷಯದ ಬಗ್ಗೆ ಸ್ವಯಂ ಪ್ರೇರಿತರಾಗಿ ಯಾವುದೇ ಗಟ್ಟಿಯಾದ ನಿಲುವನ್ನು ತಳೆದಿಲ್ಲ. ಮತ್ತೊಂದೆಡೆ ಬೆಳ್ಳಿ ಪರದೆಯ ಮೇಲೆ ರಾಷ್ಟ್ರೀಯತೆ, ಸಮಾಜ ಸುಧಾರಣೆ ಮತ್ತು ದೇಶಭಕ್ತಿಯ ಪಾತ್ರಗಳನ್ನೇ ಬಂಡವಾಳ ಮಾಡಿಕೊಂಡು ಕೋಟಿ ಕೋಟಿ ಗಳಿಸುವಂತಹ ಅಕ್ಷಯ್ ಕುಮಾರ್ ಇಂದು ಇಡೀ ಪರಿಸ್ಥಿತಿಯಿಂದ ಸಂಪೂರ್ಣವಾಗಿ ಕಾಣೆಯಾಗಿದ್ದಾರೆ. ಹಿಂದೆ ಪ್ರಧಾನಿಯವರನ್ನ ಸಂದರ್ಶನ ಮಾಡುವಾಗ ನೀವು ಮಾವಿನ ಹಣ್ಣನ್ನು ಕಚ್ಚಿ ತಿಂತೀರಾ ಅಥವಾ ಜ್ಯೂಸ್ ಮಾಡಿ ತಿಂತೀರಾ ಎಂಬಂತಹ ಅತ್ಯಂತ ಹಾಸ್ಯಾಸ್ಪದ ಪ್ರಶ್ನೆ ಕೇಳಿ ಮುಜುಗರ ಸೃಷ್ಟಿಸಿದ ಇವರಿಗೆ ಇಂದು ದೇಶದ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ದೇಶದ ಶ್ರೇಷ್ಠ ಶಿಕ್ಷಣ ತಜ್ಞನೊಬ್ಬ ಹಸಿವಿನಿಂದ ಕೃಶವಾಗ್ತಾ ಇದ್ರೂ ಸಹ ಒಂದು ಸಣ್ಣ ಕಾಳಜಿಯ ಟ್ವೀಟ್ ಮಾಡೋಕೆ ಸಮಯವೇ ಇಲ್ಲದಂತಾಗೋಗ್ಬಿಟ್ಟಿದೆ. ಇನ್ನು 3 Idiots ಸಿನಿಮಾದಲ್ಲಿ ಸೋನಂ ವಾಂಗ್ಚುಕ್ ಅವರ ಜೀವನದಿಂದನೇ ಪ್ರೇರಿತವಾದ ಫುನ್ಸುಕ್ ವಾಂಗ್ಡು ಪಾತ್ರದಲ್ಲಿ ನಟಿಸಿ ದೇಶದಾದ್ಯಂತ ಮೆಚ್ಚುಗೆ ಗಳಿಸಿದವರು ನಟ R ಮಾಧವನ್. ಸಿನಿಮಾದಲ್ಲಿ ಅಂಥದ್ದೊಂದು ಅದ್ಭುತ ಪಾತ್ರದ ಮೂಲಕ ಶಿಕ್ಷಣ ಮತ್ತು ಪರಿಸರದ ಮಹತ್ವವನ್ನು ಸಾರಿದ ಮಾಧವನ್ ಇಂದು ಅದೇ ಪಾತ್ರಕ್ಕೆ ಸ್ಫೂರ್ತಿಯಾದ ರಿಯಲ್ ಹೀರೋ ದಿಲ್ಲಿಯ ಜಂತರ್ ಮಂತರ್ನಲ್ಲಿ ದೇಶದ ಹಿತಕ್ಕಾಗಿ ಉಪವಾಸ ಕೂತಾಗ ಮಾತ್ರ ತುಟಿ ಬಿಚ್ಚುತ್ತಾ ಇಲ್ಲ. ಸಿನಿಮಾಗಳಲ್ಲಿ ಸೈಂಟಿಸ್ಟ್, ದೇಶಭಕ್ತ ಅಥವಾ ಪ್ರಜ್ಞಾವಂತ ನಾಗರಿಕರ ಪಾತ್ರಗಳನ್ನು ಮಾಡಿ ಕೋಟಿ ಕೋಟಿ ಸಂಭಾವನೆ ಪಡೆಯುವಂಥ ಇವರಿಗೆ
ಆ ಪಾತ್ರಗಳಿಗೆ ಜೀವ ತುಂಬಿದ ನೈಜ ವ್ಯಕ್ತಿ ತೀವ್ರ ಚಳಿಯಲ್ಲೂ ಹಕ್ಕುಗಳಿಗಾಗಿ ಹೋರಾಡುವಾಗ ಧ್ವನಿ ಎತ್ತೋಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಸಾರ್ವಜನಿಕವಾಗಿ ಕೇಳ್ಬರ್ತಾ ಇರುವಂತಹ ರಾಜಕೀಯ ವಿವಾದಗಳ ನಡುವೆ ಸತ್ಯ ಏನು ಅನ್ನೋದನ್ನ ಜನರಿಗೆ ತಲುಪಿಸುವಂತ ಜವಾಬ್ದಾರಿಯಿಂದ ಇವರು ಸಹ ಜಾರ್ಕೊಳ್ತಾ ಇರೋದು ಇವರ ರೀಲ್ ಮತ್ತು ರಿಯಲ್ ಬದುಕಿನ ಅಂತರವನ್ನ ಎತ್ತಿ ತೋರಿಸುತ್ತೆ. ಇನ್ನು IPL ಬಂತು ಅಂದರೆ ಸಾಕು, ಯುವ ಜನತೆ ಮತ್ತು ವಿದ್ಯಾರ್ಥಿ ಅಭಿಮಾನಿಗಳಿಂದ ದೇವರು ಅಂತಾನೆ ಕರೆಸ್ಕೊಳ್ಳುವ ಮೈದಾನದಲ್ಲಿ ಇವರ ರನ್ ಗಳಿಕೆಗೆ ಅಬ್ಬರಿಸುವಂಥ ಕ್ರಿಕೆಟಿಗ ವಿರಾಟ್ ಕೊಹ್ಲಿ ಆಗಲಿ ಅಥವಾ ಅವರ ಪತ್ನಿ ಅನುಷ್ಕಾ ಶರ್ಮಾ, ಅಭಿಮಾನಿಗಳ ಪಾಲಿಗೆ ಇವರು ಅತ್ಗೆ ಅಂತಾನೆ ಕರೆಸ್ಕೊಂಡಿರುವವರು ಈಗ ಈ ಗಂಭೀರ ಪರಿಸ್ಥಿತಿ ಬಗ್ಗೆ ಸಂಪೂರ್ಣವಾಗಿ ಮೂಕರಾಗಿದ್ದಾರೆ. ಈಗಾಗಲೇ ಲಂಡನ್ನಲ್ಲಿ ನೆಲೆಸೋಕೆ ಯೋಜನೆ ರೂಪಿಸಿರುವಂತಹ ಇಂತಹ ಜಾಗತಿಕ ಸೆಲೆಬ್ರಿಟಿಗಳಿಗೆ ಭಾರತದ ಸಾಮಾನ್ಯ ಜನರ ಸಮಸ್ಯೆಗಳಾಗಲಿ ಅಥವಾ ಇಲ್ಲಿನ ಮುಂದಿನ ಪೀಳಿಗೆಯ ಭವಿಷ್ಯದ ಬಗ್ಗೆ ಆಗಲಿ ಯಾವುದೇ ನೈಜ ಕಾಳಜಿ ಇಲ್ಲ ಅನ್ನೋದು ಅವರ ಈ ಮೌನದಿಂದ ಜಗಜ್ಜಾಹೀರಾಗಿದೆ. ಕೇವಲ ವಾಣಿಜ್ಯ ಜಾಹೀರಾತು, ಬ್ರ್ಯಾಂಡ್ ಪ್ರಚಾರ ಮತ್ತು ಸ್ವಂತ ಲಾಭಕ್ಕಾಗಿ ಭಾರತದ ಸಮಾಜ ಹಾಗೂ ಅಭಿಮಾನಿಗಳನ್ನು ಬಳಸಿಕೊಳ್ಳುವಂಥ ಇಂಥ ಸ್ಟಾರ್ಗಳಿಗಿಂತ ದೇಶದ ಭವಿಷ್ಯಕ್ಕಾಗಿ ತನ್ನ ಜೀವವನ್ನೇ ಪಣಕ್ಕಿಟ್ಟಿರುವಂತಹ ಸೋನಂ ವಾಂಗ್ಚುಕ್ ಅವರೇ ನಿಜವಾದ ಹೀರೋ ಅನ್ನೋದು ಸಾಬೀತಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.